rescue. People rescue. People be happy. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಮಾಹಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಮಂಡೇ ಮಾರ್ನಿಂಗ್ ಇದು ನಮಗೆ ಸ್ವಲ್ಪ ಅಲ್ಲ ತುಂಬ ಸ್ಪೆಷಲ್ ಡೇ. ಯಾಕಂದರೆ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಆಗಿರುತ್ತೆ. ಸೊ ಇವತ್ತು ಆರೋಗ್ಯ ರಜಾ ಹಾಕ್ಸಿದ್ದೀವಿ. ದೊಡ್ಡದಾಗಿ ಏನು ಸೆಲೆಬ್ರೇಷನ್ ಇಲ್ಲ, ಬಟ್ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ರಜಾ ಹಾಕ್ಸಿದ್ದೀವಿ. ಇವಾಗ ಮಾರ್ನಿಂಗ್ ನನ್ನ ಮನೇಲಿ ಟೀ ಮಾಡ್ತಾರಲ್ಲ, ಹಾಗೆ ನಾನು ಹಾಲು ಇಟ್ಕೊಂಡಿದ್ದೀನಿ. ನೀವೆಲ್ಲ ತಿಂಡಿ ಮಾಡಿದ್ರಾ ಅಂತ ಕಮೆಂಟ್ ಮಾಡಿ. ಸರಿ ಬನ್ನಿ, ನನ್ನ ಮಾರ್ನಿಂಗ್ ಯಾವಾಗಲೂ ಟೀಯಿಂದ ಸ್ಟಾರ್ಟ್ ಆಗುತ್ತಲ್ಲ ಹೇಳ್ಬೋದು. ಸೊ ನಮ್ಮದು ಆ್ಯಸ್ ಯೂಶುವಲ್ ಟೀಯಿಂದನೇ ಸ್ಟಾರ್ಟ್ ಆಗ್ತಾಯಿದೆ. ಟೀ ಮಾಡ್ಕೊಳ್ಳೋಣ ಫಸ್ಟು. ಅದು ಅಲ್ಲದೆ ನಮಗೆ ಸ್ವಲ್ಪ ಟೀ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಹೇಳ್ಬೋದು ಕಾಫಿಗಿಂತ. ಸೊ ಮಾರ್ನಿಂಗ್ ಒಂದು ಫ್ರೆಶ್ ಆಗಿರುತ್ತಲ್ಲ, ಒಂಥರ ಮಸಾಲೆ ಚಾಯ್ ಕುಡಿದ್ರೆ, ಸೊ ಅದಕ್ಕಾಗಿ ಮಸಾಲೆ ಚಾಯ್ ಮಾಡ್ತಾಯಿದ್ದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಪೋಹಾ ಮತ್ತು ಸ್ವಲ್ಪ ಕೇಸರಿ ಬಾತ್ ಮಾಡಿದ್ದೆ. ಇದು ಕಾಟ್ ಆ ಕಡೆ ಇತ್ತು, ವಿಂಡೋ ಸೈಡ್ಗಿತ್ತು ಪೂರ್ತಿ. ಇದು ಇವಾಗ ಈ ಕಡೆ ಮಾಡಿದ್ದೀವಿ. ಯಾಕೆ ಅಂದರೆ ಇದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಸೊ ರೋಡಲ್ಲಿ ಹೋಗೋ ನಾಯ್ಸು ಅದು ಇದೆಲ್ಲ ಕೇಳಿಸುತ್ತೆ ಆರಾಮಾಗಿ. ಸೊ ಅದಕ್ಕೆ ಮಲ್ಕೊಳಕ್ಕಾಗಲ್ಲ ಅಂತ ಈ ಕಾಟ್ನ ಈ ಕಡೆ ಹಾಕ್ಕೊಂಡಿದ್ದೀವಿ ನೋಡಿ. ಹಾಗೆ ಟಬ್ಬಲೆಲ್ಲ ಬಟ್ಟೆ ಇಟ್ಟಿದ್ದೀವಿ. ಏನು ಬಟ್ಟೆ ಅಂತ ಅಂದ್ಕೊಬೇಡಿ, ಅದು ಡೈಲಿ ವೇರ್ ಬಟ್ಟೆನ ಟಬ್ಬಲ್ಲಿ ಹಾಕ್ಕೊಂಡಿದ್ದೀನಿ. ಈವ್ನಿಂಗ್ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಸಿಂಪಲ್ಲಾಗಿ ಬರ್ಡೇ. ನಮ್ಮ ಮನೆಯವ್ರಿಗಿಂತ ಜಾಸ್ತಿ ಆರ್ನವೇ ಎಕ್ಸೈಟೆಡ್ ಆಗಿದ್ದ. ಯಾಕಂದರೆ ಅವನೇನು ತಿನ್ಕೊಂಡಿದ್ದಾನೆ ಅಂದರೆ ಅವನದೇ ಬರ್ಡೇ ಅಂತ. ಸೊ ಹಾಗಾಗಿ ಅವನು ನನ್ನದೇ ಬರ್ಡೇ ಅಂತ ಹೇಳ್ತಾ ಇದ್ದಾನೆ. ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಪೂರಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಏನು ಪೂರಿ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟು ಟ್ರೈ ಮಾಡೋಣ ಉಬ್ಬುತ್ತಾ ಇಲ್ವಾ, ಆಮೇಲೆ ನೋಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಚೆನ್ನಾಗಿ ಹೋಗ್ತು ಫಸ್ಟಿಗಂತೂ. ಅಂದರೆ ಈ ಥರ ಉಬ್ಬಿದ್ರೆ ಜಾಸ್ತಿ ಎಣ್ಣೆ ಹಿಡ್ಕೊಳ್ಳಲ್ಲ, ಅಂದರೆ ಎಣ್ಣೆ ಕುಡಿಯೋಲ್ಲ, ಏನು ಪೂರಿ ಇರುತ್ತಲ್ಲ ಜಾಸ್ತಿ ಕುಡಿಯೋಲ್ಲ ಅಂತ. ಸೊ ಚೆನ್ನಾಗೂ ಬೇಯುತ್ತೆ ಒಳಗಡೆಯಿಂದ ಅಂತ ಫ್ರೈ ಮಾಡ್ತಾಯಿದ್ದೆ. ಆದರೆ ಫಸ್ಟ್ ಅಟೆಂಪ್ಟೇ ನಂದು ಸಕ್ಸಸ್ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಲಟ್ಸ್ಬಿಟ್ಟು ಇಡ್ತಾಯಿದ್ದೀನಿ ಪೂರಿಗೆ. ಅಂದರೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಹಿಟ್ಟು ಹಾಕ್ಬಿಟ್ಟು ಲಟ್ಸ್ತಾ ಇಲ್ಲ, ಇದೇನು ಎಣ್ಣೆ ಇರುತ್ತಲ್ವ ಎಣ್ಣೆ ಹಾಕ್ಬಿಟ್ಟು ಲಟ್ಸ್ತಾ ಇದ್ದೀನಿ. ಇದರಿಂದ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಎಣ್ಣೆಯಲ್ಲಿ ಕಪ್ ಕೆಳಗಡೆ ಏನು ಬರುತ್ತಲ್ಲ ಮಡ್ಡಿ ಕಸ ಥರ ಆಗುತ್ತಲ್ಲ ಅದು ಆಗಲ್ಲ. ಆಮೇಲೆ ಈ ಥರ ಮಾಡೋದ್ರಿಂದ ಏನು ಈ ಥರ ನಾವು ಲಟ್ಸಿ ಇಟ್ಟಿದ್ರೆ, ಹಿಟ್ಟು ಹಾಕ್ಬಿಟ್ಟು ಈ ಥರ ಲಟ್ಸಿ ಇಟ್ಟರೆ ಅದು ಸ್ವಲ್ಪ ಗಟ್ಟಿಗಾಗುತ್ತೆ, ಹಪ್ಪಳ ಥರ ಆಗಿಬಿಡುತ್ತಲ್ವ, ಅದಕ್ಕಾಗಿ. ಸೊ ನೋಡಿ ನಂದು ಪೂರಿ ಯಾವ ಥರ ಉಬ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವೇ. ಎಲ್ಲ ಪೂರಿನೂ ಈವನಾಗಿ ಉಬ್ತಾ ಇದೆ, ಯಾವುದು ಉಬ್ಬಿಲ್ಲ ಅಂತ ಏನಿಲ್ಲ. ನಮ್ಮನೇಲೇ ಸ್ವಲ್ಪ ಪೂರಿ ಇಷ್ಟಪಡ್ತಾರೆ ನಮ್ಮ ಮನೆಯವರು. ಸೊ ಅವ್ರಿಗೋಸ್ಕರ ಅವ್ರ ಬರ್ಡೇ ಅಲ್ವಾ, ಸೊ ಅವ್ರಿಗೋಸ್ಕರ ಸ್ವಲ್ಪ ಸ್ಪೆಷಲಾಗಿ ಕೇಕ್ ಕಟ್ಟಿಂಗ್ ಆದಮೇಲೆ ಸ್ವಲ್ಪ ಸಿಂಪಲಾಗಿ ಅಡುಗೆ ಮಾಡ್ಕೊಂಡಿದ್ದೀನಿ. ಪೂರಿ ಎಲ್ಲ ಆದಮೇಲೆ ಪೂರಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಈವನಾಗಿ ಉಪ್ಕೊಂಡಿದೆ. ಹಿಂಗೆ ಸ್ವಲ್ಪ ಚೆನ್ನ ಮಸಾಲ ಮಾಡ್ಕೊಂಡಿದ್ದೆ, ಚೆನ್ನ ಮಸಾಲ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ ನೋಡಿ. ಸೊಪ್ಪು ತಂದಿದ್ದೆ, ಸ್ವಲ್ಪ ಸೊಪ್ಪು ಸೋಸಬೇಕಿತ್ತು. ಸೊ ಟೈಮ್ ಇಲ್ಲದೆ ಇರೋದ್ರಿಂದ ಆರ್ನವ್ಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬೇಕಿತ್ತು. ಸೊ ಅವನಿಗೆ
ವರ್ಕ್ಸ್ ಮಾಡಿಸೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ತುಂಬ ಏನಿರಲಿಲ್ಲ, ಬಟ್ ಅವನೇನು ಅಂದರೆ ತುಂಬ ಜಾಣ ಮರಿ ನನ್ನ ಮಗ. ಡಾಟ್ಸ್ ಹಾಕ್ಕೊಟ್ರೆ ಚೆನ್ನಾಗಿ ಬರೀತಾನೆ. ಯಾವುದೇ ತಂಟೆ ತಕ್ರ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಏನೂ ಮಾಡಲ್ಲ. ಚೂಟಿ ಇದ್ದಾನೆ, ಆದರೆ ಬರೆಯೋ ಟೈಮಲ್ಲಂತೂ ತುಂಬ ಅವನು ಒಂದು ಸರ್ತಿ ಹೇಳಿದರೆ ಚೆನ್ನಾಗಿ ಕ್ಯಾಚ್ ಮಾಡ್ಕೋತಾನೆ. ಅವನು ಸ್ಟಡೀಸ್ ವೈಸ್ ಅಂತೂ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳ್ಬೋದು. ಅವ್ನಿಗೆ ಇವಾಗ ಬಂದು 3 ಮಂತ್ ಮೇಲೆ ಆಯಿತು. ಆದರೆ ಅವ್ನು ತುಂಬ ಚೆನ್ನಾಗಿ ಪೆನ್ಸಿಲ್ ಹೋಲ್ಡ್ ಮಾಡೋದಂತೂ ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ಆ್ಯಂಡ್ ಅವ್ನು ಇಂಗ್ಲೀಷ್ ಕೂಡ ಚೆನ್ನಾಗಿ ಮಾತಾಡ್ತಾನೆ. ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾನೆ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ಆಮೇಲೆ ಸ್ಕೂಲಲ್ಲೂ ಅಷ್ಟೇ ಬೇರೆ ಮಕ್ಕಳು ಮಾತಾಡೋದು ನೋಡಿ ಕಲಿತಾರಲ್ಲ, ಹಂಗೇ. ಹಾಗೆ ಸೊಪ್ಪು ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ಕಡೆಯಿಂದ ನೋಡಿ. ಯಾವುದೇ ಕೈ ಹಿಡ್ಕೊಂಡು ಬರೀ ಅಂತೆಲ್ಲ ಯಾವುದೂ ಇಲ್ಲ, ಆರಾಮಾಗಿ ಬರೀತಾನೆ ಅವನು. ಸೊ ಒಂದು ಕಡೆಯಿಂದ ಸೊಪ್ಪು ಸೋಸ್ಕೊತಾ ಇದ್ದೀನಿ ನೋಡಿ. ಸೊಪ್ಪು ಅಂದರೆ ಇದು ಮಿಕ್ಸ್ ಸೊಪ್ಪು ತಂದಿದ್ದೆ, ಸೊಪ್ಪು ಸಾರು ಮಾಡೋಣ ಹಾಕಿ ಅಂತ. ಸೊ ನನಗೆ ಸ್ವಲ್ಪ ಸೊಪ್ಪು ಅಂದರೆ ಜಾಸ್ತಿ ಇಷ್ಟ. ಆಮೇಲೆ ಈ ಚಳಿಗಾಲ ಬೇರೆ ಅಲ್ವಾ, ಚಳಿಗಾಲದಲ್ಲಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಟೇಸ್ಟಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈಗ ನೋಡಿ ನನ್ನ ಮಗ ಆರಾಮಾಗಿ ಲೈನ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಬರಿತಾನೆ. ಅವನೇ ಬರಿತಾನೆ. ಫಸ್ಟು 2 ಸತಿ ನಾವು ತೋರಿಸ್ಕೊಡ್ಬೇಕು, ಆಮೇಲೆ ಅವನೇ ಬರಿತಾನೆ. ನೋಡಿ ಯಾವ ಥರ ಮುದ್ದು ಮಾಡ್ತಾನೆ ಅಂದರೆ, ಅವನು ಸ್ವಲ್ಪ ಡ್ಯಾಡಿಸ್ ಲಿಟಲ್ ಬಾಯ್ ಅವನು. ಬಟ್ ಅವನು ಬರೆಯೋ ಟೈಮಲ್ಲಾಗಲಿ ಪ್ರೀತಿ ಮಾಡೋ ಟೈಮಲ್ಲಿ ಸ್ವಲ್ಪ ನನ್ನ ಹತ್ರ ಜಾಸ್ತಿ ಅಂತ ಹೇಳ್ಬೋದು. ಹಾಗಾಗಿ ಅವ್ನಿಗೆ ಸ್ವಲ್ಪ ಕೋಲ್ಡು ಆಗಿದೆ. ಇವಾಗ ವೆದರು ಚೇಂಜ್ ಆಗಿದೆಯಲ್ಲ, ಮಾರ್ನಿಂಗೆಲ್ಲ ಫಾಗ್ ಇರುತ್ತೆ. ಪಾಪ ಅವನೊಂದು 8:30ಗೆಲ್ಲ ಹೋಗೋವಾಗ ಫಾಗ್ ಹಂಗೆ ಇರುತ್ತಲ್ವ ಸ್ಕೂಲ್ಗೆ ಹೋಗುವಾಗ. ಸೊ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಅವನಿಗೆ. ನೋಡಿ ಅವನು ಯಾವ ಥರ ಇಂಟ್ರೆಸ್ಟ್ ಕೊಟ್ಟು ಬರಿತಾ ಇದ್ದಾನೆ ಅಂತ. ನಾವು ಆರಾಮಾಗಿ ಮ್ಯಾಥಮೆಟಿಕ್ಸ್ ಹೌದು, ಇಂಗ್ಲೀಷ್ ಹೌದು ಬರೀತಾನೆ ಅವನು. ನಂಬರ್ಸ್ ಆಗಿರ್ಬೋದು, ಆಲ್ಫಾಬೆಟ್ಸ್ ಆಗಿರ್ಬೋದು, ಬಿಗ್ ಲೆಟರ್ ಇರ್ಬೋದು, ಸ್ಮಾಲ್ ಲೆಟರ್ ಇರ್ಬೋದು, ಎರಡೂ ಬರೀತಾನೆ ಅವನು. ಸೊ ಹಾಗಾಗಿ ಅವನು ಆರಾಮಾಗಿ ಇಂಟ್ರೆಸ್ಟ್ ಕೊಡೋದ್ರಿಂದ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅವನ್ನ ಓದಿಸೋಣ ಅಂತ. ಇಲ್ಲಾಂದರೆ ಒಂದೊಂದು ಸತಿ ಯಾವ ಥರ ಆಗಿಬಿಡುತ್ತೆ ಅಂದರೆ ಅವ್ನ ಕಾಲು ಹಿಡ್ಕೊಳ್ಳೋದು ಒಂದು ಬಾಕಿ ಆಗಿರುತ್ತೆ. ಆ ಥರ ಮಾಡ್ತಾನೆ ಅವ್ನು. ಬರೀ ಅಂದರೆ ಆ ಥರ ನೀನು ಹಿಂಸೆ ಮಾಡ್ತಾನೆ. ಒಂದೊಂದು ಸತಿ ಆರಾಮಾಗಿ ಕೂತ್ಕೊಂಡು ಬರಿತಾಯಿದ್ದೀನಿ ನಾನು. ನೋಡಿ ಅಲ್ಲಿ ಸ್ಟಿಲ್ ಸ್ಕೇಲ್ ಇಟ್ಕೊಂಡಿದ್ದೀನಲ್ಲ, ಅದು ಸಿಂಪ್ಲಿ ಹೊಡಿಯೋಕ್ಕೆ ಅಂತೆಲ್ಲ, ಸಿಂಪ್ಲಿ ಅವನಿಗೆ ತೋರಿಸ್ಕೊಂಡು, ಅವನಿಗೆ ಕೆಲವೊಂದು ಡಾಟ್ಸ್ ಕಾಣದೇ ಇರೋವಾಗ ಡಾಟ್ಸ್ ತೋರಿಸ್ಕೊಡೋಣ ಅಂಥೇಳಿ ಸ್ಕೇಲ್ ಇಟ್ಟಿರೋದು ನೋಡಿ. ಹಾಗೆ ಇದು ಅದ್ರ ನೆಕ್ಸ್ಟು ಮಾರ್ನಿಂಗ್ 2-3 ದಿನದ ಬ್ಲಾಗು ಕಂಟಿನ್ಯೂಷನ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ. ಸೊ ಟೈಮ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಆರ್ನವ್ಗೆ ಸ್ವಲ್ಪ ಸ್ಟಡೀಸಿಂದ ಬಿದ್ದಿದ್ದೀನಿ ಅಂತ ಹೇಳ್ಬೋದು. ಸೊ ಹಾಗಾಗಿ 3 ದಿನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ. ಅದು ಅಲ್ಲದೆ ಇವಾಗ ಸ್ವಲ್ಪ ಚಳಿ ಅಲ್ವಾ, ಸೊ ಕಿಚನ್ ರೂಮ್ನ ಸ್ವಲ್ಪ ಮೇಲಿಂದ ಮೇಲೆ ಕ್ಲೀನ್ ಮಾಡ್ಕೊಂಡಿದ್ದೆ, ಡೀಪಾಗಿ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನೋಡಿ 2 ದಿನಕ್ಕೆ ಇಷ್ಟು ಪಾತ್ರೆ ಬಿದ್ದುಬಿಟ್ಟಿದೆ. ಒಂದೇ ದಿನಕ್ಕೆ ಇಷ್ಟೊಂದು ಪಾತ್ರೆ ಬಿದ್ದುಬಿಟ್ಟಿದೆ. ಕ್ಲೀನ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನೋಡಿ ಎಷ್ಟು ಪಾತ್ರೆ ಆಗುತ್ತೆ. ಹಾಗೆ ಪಾತ್ರೆ ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಯಾಕಂದರೆ ಪಾತ್ರೆ ನಾವು ಏನು ಬೇಕೋ, ಏನು ತಿನ್ನೋದಿದ್ರು ಪಾತ್ರೆನೇ ಬೇಕಲ್ವ. ನಾವು ಒಂದು ಕಪ್ಸ್ ಇರ್ಬೋದು, ಒಂದು ಗ್ಲಾಸ್ ಇರ್ಬೋದು, ಒಂದು ಸ್ಪೂನ್ ಇರ್ಬೋದು ಅಲ್ವಾ. ಸೊ ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು. ನಮ್ಮ ಮನೆಯದು ಸ್ವಲ್ಪ ಹಾರ್ಡ್ ವಾಟರ್ ಆಗಿರೋದ್ರಿಂದ ಸ್ವಲ್ಪ ವೈಟ್ ಪ್ಯಾಚಸ್ ಆಗುತ್ತೆ. ಹಾಗೆ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದು ಹಂಗೆ ಬಿಸಾಕ್ಬಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಒಂದು ಕಡೆಯಲ್ಲಿ ಕಡಾಯಲ್ಲಿ ಎಣ್ಣೆ ಎತ್ತದನ್ನ ಬಾಟಲ್ಸ್ಗೆ ಹಾಕ್ಬಿಟ್ಟು ಕಿಚನ್ ಟಾಪ್ನ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೆಲ್ಲ ಕಸ ಫಸ್ಟ್ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಕಿಚನ್ ಟಾಪ್ ಎಲ್ಲ ಆರಾಮಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಎಲ್ಲೇ ಏನೋ ಟಿಫಿನ್ ಬಾಕ್ಸಸ್ ಎಲ್ಲ ಇದೆಯಲ್ಲ ನಾವು ಅಲ್ಲೂ ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹೆಂಗೂ ಕಿಚನ್ ಕ್ಲೀನ್ ಮಾಡ್ತಿರೋ ಪ್ರತಿಯೊಂದು ಮೂಲೆಯೂ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದಲ್ವ. ಸೊ ಹಾಗಾಗಿ ಇದು ಡಬ್ಬಿ ಏನು ತೆಗಿತಾ ಇದ್ದೀನಲ್ಲ, ಗ್ರಾಸರಿ ಹಾಕಿಟ್ಟಿರೋದು, ಇದು ನಂದು ಡೈಲಿ ರುಟೀನ್ ಆಗಿರುತ್ತೆ. ಬಟ್ ನಾನು ಇವಾಗ ಒಂದು 2 ಡೇಸಿಂದ ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ, ಜಸ್ಟ್ ಬಿಕಾಸ್ ಆಫ್ ಕೋಲ್ಡ್ ಅಂತೇಳಿ. ಈಗ ವಿಂಟರ್ ಸೀಸನ್ ಅಲ್ವಾ, ವಿಂಟರ್ ಸೀಸನಲ್ಲಿ ಏನು ಮುಟ್ಟೋಕ್ಕಾಗಲ್ಲ. ನೀರಂತೂ ಅಯ್ಯೋ ಮುಟ್ಟಿದ್ರೇ ಕೈಕಾಲು ತಣ್ಣಗಾಗ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು
ಮೇಲೆ ಅದನ್ನ ಒಂಚೂರು ಫಿನೈಲ್ ಹಾಕ್ಬಿಟ್ಟು ಘಮ ಘಮ ಅಂತ ಮಾಡಿಬಿಡ್ತೀನಿ. ಯಾಕಂದರೆ ಅಲ್ಲಿ ನಾವು ಪ್ರತಿಯೊಂದು ವಸ್ತು ಇಡ್ತೀವಿ, ಕಾಕ್ರೋಚಸ್ ಆಗಲಿ ಬೇರೆ ಯಾವುದೋ ಹುಳ ಉಪ್ಪಟೆ ಎಲ್ಲ ಬರಬಾರ್ದಲ್ವ. ಸೊ ಹಾಗಾಗಿ ಕ್ಲೀನಾಗಿ ಇಡ್ತಾಯಿದ್ದೀನಿ. ಆಮೇಲೆ ಡಬ್ಬಿ ಮೇಲೆ ಒಂದು 2 ಡೇಸಿಂದ ಒರೆಸಿಲ್ದೇ ಇರೋ ಕಾರಣದಿಂದ ಫುಲ್ ಜಿಡ್ಡೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಸೊ ಡಬ್ಬಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಕಿಚನ್ ಟಾಪ್ ಮೇಲೆ ಎಲ್ಲ ನೀಟಾಗಿ ಸೋಪಾಗಿ ಉಜ್ಜಿ ತೊಳೆಯೋದು, ಇದು ನನಗೆ ತುಂಬ ಇಷ್ಟವಾದ ಕೆಲಸ ಅಂತ ಹೇಳ್ಬೋದು. ನೋಡಿ, ಒರೆಸ್ತಾ ಇರುವಾಗ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂದರೆ ಒಳ್ಳೆ ಮೆಡಲ್ನ ಅಚೀವ್ ಮಾಡ್ದಂಗೆ ಆಗುತ್ತೆ. ಸೊ ಇದೆಲ್ಲ ಕ್ಲೀನ್ ಆದಮೇಲೆ ಇಲ್ಲೂ ಫಿನೈಲ್ ಹಾಕ್ಬಿಟ್ಟು ಚೆನ್ನಾಗಿ ಘಮ ಘಮ ಅಂತ ಆಗಬೇಕು. ಮೇಲೆಲ್ಲ ಕಿಚನ್ ಟಾಪ್ ಆಗಲಿ ಕಿಚನ್ ಆಗಲಿ ಘಮ ಘಮ ಅಂತ ಇರಬೇಕು, ಆ ಥರ ಆಗಿದೆ ನೋಡಿ. ಸೊ ಆಮೇಲೆ ಗ್ಯಾಸ್ನ ಹೆಂಗೆ ಮರೆಯೋಕ್ಕಾಗುತ್ತಲ್ವ, ಗ್ಯಾಸ್ ಅಂತೂ ತುಂಬ ಕ್ಲೀನ್ ಮಾಡಲೇಬೇಕು. ಇಲ್ಲಾಂದರೆ ಜಿರಳೆ ಅದು ಇದು, ಆಮೇಲೆ ನೋಡೋಕ್ಕೂ ಗಲೀಜಾಗಿರುತ್ತಲ್ವ. ಗಲೀಜಾಗಿದ್ದರೆ ಕಿಚನ್ನಿಗೆ ಬರೋಕ್ಕೆ ಮನಸ್ಸು ಬರೋಲ್ಲ. ಅಯ್ಯೋ ಯಾರು ಹೋಗ್ತಾರೆ ಬಿಡು, ಅಲ್ಲಿ ಎಷ್ಟು ಗಲೀಜಾಗಿದೆ ಅಂತ ನಾವೇ ಅನ್ಕೋತೀವಿ ಅಲ್ವ. ಚಲೋ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಆಮೇಲೆ ರೆಸ್ಟ್ ಮಾಡ್ಕೊಂಡಿದ್ದೆ. ಆಮೇಲೆ ಈವ್ನಿಂಗ್ ನೋಡಿ, ಈವ್ನಿಂಗ್ ಅಲ್ಲ ನೈಟ್ ನೋಡಿ, ನಾವು ನಮ್ಮದೇ ಮನೆ ಹತ್ರ ಒಂದು ಪಾರ್ಕ್ ಇದೆ, ಅಲ್ಲಿ ಆಂಜನೇಯ ಟೆಂಪಲ್ ವಿತ್ ಸ್ಟ್ಯಾಚು ಇದೆ. ಸೊ ಅಲ್ಲೇ ಸ್ವಲ್ಪ ವಿಸಿಟ್ ಮಾಡಿದ್ದೀವಿ ನೋಡಿ. ಸೊ ಇಲ್ಲಿ ಸ್ವಲ್ಪ ಬಂದು ಕೂತ್ಕೊಂಡ್ರೆ ಪೀಸ್ಫುಲ್ ಆಗಿರುತ್ತೆ ಮೈಂಡೆಲ್ಲ. ಹಂಗೆ ಸ್ವಲ್ಪ ಓಕೆ ಗಾಳಿ ಎಲ್ಲ ಚೆನ್ನಾಗಿ ತಾಗುತ್ತೆ, ಮನೆ ಒಳಗಡೆ ಇದ್ದು ಬೋರ್ ಆಗಿರುತ್ತಲ್ಲ. ಸೊ ಹಾಗಾಗಿ ನನ್ನ ಮಗ ನೋಡಿ ನನ್ನ ಪಾರ್ಕಲ್ಲಿ ಚೇರ್ಸ್ ಇರುತ್ತಲ್ಲ ಅದ್ರ ಮೇಲೆ ಕಾಲಿಟ್ಟು ಸ್ಟಂಟ್ ಮಾಡ್ತಾಯಿದ್ದಾನೆ. ಸ್ಟಂಟ್ ನೋಡ ಮಮ್ಮಿ ಇಲ್ಲಿ ನನ್ನ ಹಿಂಗೆ ಮಾಡ್ತೀನಿ ನೋಡು ಅಂತ. ಲಾಸ್ಟಿಗೆ ನೋಡಿದ್ರಲ್ಲ ಹೆಂಗಾಡ್ದಂತ. ಆಮೇಲೆ ನಮ್ಮ ಮನೆಯವರು ಸರಿ ಬಾ ಒಂದು ಡ್ರೈವ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡೋಗಿದ್ರು.